ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಕಟ್ಟಡ ಕಾರ್ಮಿಕರು ಅವರು ಮಾಡುವ ಕೆಲಸದ ಆಧಾರದ ಮೇಲೆ ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ಉಚಿತ ತರಬೇತಿಯನ್ನು ದಿನಾಂಕ 29/1/2026 ಗುರುವಾರದಂದು ಮಾಗಡಿ ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಸನ್ನ ಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶ್ರೀಪತಿಹಳ್ಳಿ ಮಂಜುನಾಥ್, ಜಯರಾಮ್ ಅಲಿಯಾಸ್ ಜೆಕೆ, ಅನಿಲ್ ಇದ್ದರು. ನಮಸ್ಕಾರ. ಕಟ್ಟಡ ಕಾರ್ಮಿಕರಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸದ ಆಧಾರದ ಮೇಲೆ ರಾಜ್ಯ ಸರ್ಕಾರದಿಂದ ಒಂದು ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ಏನು ಇವತ್ತು ಶ್ರಮಿಕ ವರ್ಗ ಏನು ಕಾರ್ಮಿಕರಿದ್ದಾರೆ ಅವರೇನು ಇವತ್ತು ಆ ಟ್ರೈನಿಂಗ್ಗೆ ಬರ್ತಾರೆ, ಬರೋಂಥವ್ರಿಗೆ ಅವತ್ತಿನ ಏನು ಒಂದು 2,000 ರೂಪಾಯಿಗಳನ್ನ ಒಂದು ಸಹಾಯಧನವಾಗಿ ಪ್ರೋತ್ಸಾಹಧನವಾಗಿ ಸರ್ಕಾರ ನೀಡ್ತಾ ಇದೆ. ಜೊತೆಗೆ ಒಂದು ಸೇಫ್ಟಿ ಕಿಟ್ಟನ್ನು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ. 29ನೇ ತಾರೀಕು ಗುರುವಾರ ಬೆಳಗ್ಗೆ 11 ಗಂಟೆಗೆ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎಚ್.ಸಿ. ಬಾಲಣ್ಣನವರು ಮತ್ತು ತಾಲೂಕಿನಲ್ಲಿ ಮುಖ್ಯ ನಿರ್ವಹಣಾಧಿಕಾರಿಗಳಾದಂಥ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರರು, ಜೊತೆಗೆ ಕಾರ್ಮಿಕ ಅಧಿಕಾರಿಗಳಾದಂಥ ಏನು ನಮ್ಮ ಸಾಹೇಬರು ಮತ್ತು ಕಾರ್ಮಿಕ ನಿರೀಕ್ಷಕರು ಒಟ್ಟಾರೆ ಸೇರಿ ಮತ್ತು ನಮ್ಮೆಲ್ಲ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಒಂದು 500 ಜನದಿಂದ 600 ಜನಕ್ಕೆ 29ನೇ ತಾರೀಕು ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಆ ಎಲ್ಲ ಕಾರ್ಮಿಕರಿಗೂ ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ಸರ್, ಕಿಟ್ಟು ಅಂದರೆ ಯಾವೆಲ್ಲ ಕಾರ್ಮಿಕರು ಕೊಡ್ತಾರೆ ಅಂತ ಅಂದರೆ ಗಾರೆ ಕೆಲಸ ಮಾಡೋರಾಗ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರಾಗ್ಬೋದು, ಎಲ್ಲ ಅವರ ಸಹಾಯಕರಾಗ್ಬೋದು, ಮತ್ತು ಈ ಪೇಂಟಿಂಗ್ ಮಾಡೋವಂಥವ್ರು ಆಗ್ಬೋದು, ಏನು ಈ POP ಕೆಲಸ ಮಾಡೋವಂಥವ್ರು ಆಗ್ಬೋದು, ಬಾರ್ ಬೆಂಡರ್ಸ್ ಆಗ್ಬೋದು, ಇಂಥ ಕಟ್ಟಡ ಕಾರ್ಮಿಕರು ಒಳಗೊಂಡಂತೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಕಟ್ಟಡ ಕಾರ್ಮಿಕರು ಅಂತೇಳಿ ಒಂದು ಹೊರತುಪಡಿಸ್ತೀವಿ. ಅಂಥ ಕಾರ್ಮಿಕರ ಟ್ರೈನಿಂಗನ್ನು ಆಯೋಜನೆ ಮಾಡಿದ್ದೀವಿ. ಸರ್, ಈಗ ತಾಲೂಕಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ ಸರ್? ಎಷ್ಟು ನೋಂದಣಿ ಆಗಿದೆ? ಎಷ್ಟು ಜನಕ್ಕೆ ಸೌಲಭ್ಯ ತಲುಪಿದೆ? ಇವಾಗ ಏನಾಗಿದೆ ಅಂತಂದರೆ ಸುಮಾರು ಮೊದಲಿಂದ ಇದ್ದ ಲೇಬರ್ ಕಾರ್ಡ್ಗಳು ಕಮ್ಮಿ ಆಗಿದೆ. ನಕಲಿ ಕಾರ್ಡ್ಗಳನ್ನು ತಡೆಯೋ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಸೇರಿ ಇಲಾಖೆ ಜೊತೆಗೆ ಎಲ್ಲ ಸಂಘಟನೆಗಳು ಸೇರಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಸಂಘಟನೆಯಿಂದ ನಮಗೆ ಯಾರು ಕಟ್ಟಡ ಕಾರ್ಮಿಕರಲ್ಲ ಅಂತ ಗೊತ್ತಾಗ್ತಾರೆ ಅಂಥವ್ರನ್ನೆಲ್ಲ ನಾವು ಅಂಥವ್ರನ್ನ ಕಾರ್ಡನ್ನ ರದ್ದುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ತುಂಬ ಜನ ಮಾಡಿದ್ದೀವಿ. ಇವಾಗ ಏನಂತಂದರೆ ಅಸಂಘಟಿತ ವರ್ಗಕ್ಕೆ ಬರುವಂಥ ಕಾರ್ಮಿಕರುಗಳನ್ನು ಸುಧಾ ಸರ್ಕಾರದಿಂದ ಸವಲತ್ತು ಇರೋದ್ರಿಂದ ಯಾವ್ಯಾವ ವರ್ಗದ ಕಾರ್ಮಿಕರು ಯಾವ ವರ್ಗಕ್ಕೆ ಸೇರ್ತಾರೆ ಆ ವರ್ಗದ ಕಾರ್ಮಿಕರುಗಳನ್ನ ನಾವು ಸರ್ಕಾರಕ್ಕೆ ನೋಂದಣಿ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.